ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವೇದಿಕೆ ಮೇಲೆ ಗಳಗಳನೆ ಹತ್ತಿದ್ದಾರೆ ಶಾಸಕ ಎಚ್.ಡಿ. ರೇವಣ್ಣ ಅವರು. ಚೆನ್ನಮ್ಮ ನುಡಿ ನಮನ ಕಾರ್ಯಕ್ರಮದಲ್ಲಿ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಂತ ನುಡಿ ನಮನ ಕಾರ್ಯಕ್ರಮ ತಾಯಿ ವಿಚಾರವನ್ನ ಪ್ರಸ್ತಾಪಿಸುವ ಸಂದರ್ಭದಲ್ಲಿ ನೆನೆದು ಭಾವುಕರಾಗಿದ್ದಾರೆ. ವೇದಿಕೆಯಲ್ಲಿ ತಾಯಿ ಪುತ್ರ ಪ್ರಜ್ವಲ್ ರೇವಣ್ಣ ನೆನೆದ ಶಾಸಕ ರೇವಣ್ಣ ನೋಡಿ ತಾಯಿಯನ್ನ ನೆನೆದಿದ್ದಾರೆ. ಜೊತೆಗೆ ಮಗ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ, ಶಿಕ್ಷೆ ಗುರಿಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಕಣ್ಣೀರನ್ನ ಹಾಕಿರುವುದು. ತಾಯಿಯನ್ನ ಆರಾಧ್ಯ ದೈವ ಅಂತ ಕೊಂಡಾಡಿದ್ದಾರೆ ಎಚ್.ಡಿ. ರೇವಣ್ಣ. ಪಾಪ ಅವರ ತಾಯಿ ಅಗಲಿದಂತ ಸಂದರ್ಭದಲ್ಲಿ ಬಹಳ ಕಣ್ಣೀರು ಹಾಕ್ಬಿಟ್ರು ರೇವಣ್ಣ. ಅದಾದ ನಂತರ ಈಗ ನುಡಿ ನಮನ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾರೆ. ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದೀವಿ ನಾವು ಎಚ್.ಡಿ. ರೇವಣ್ಣ ಅವರು ಕಣ್ಣೀರು ಹಾಕ್ತಾ ಇರೋದು ಅವರ ತಾಯಿಯನ್ನ ನೆನೆದು. ಇತ್ತೀಚೆಗೆ ಅವರ ತಾಯಿ ಅಗಲಿದ್ರು, ಹಾಗಾಗಿನೇ ಪಾಪ ದುಃಖದಲ್ಲಿದ್ದಾರೆ. ನುಡಿ ನಮನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಅವರ ತಾಯಿಯ ಬಗ್ಗೆ ಮಾತನಾಡ್ತಾ ಭಾವುಕರಾದರು ಎಚ್.ಡಿ. ರೇವಣ್ಣ. ಜೊತೆಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಈಗ ಜೈಲಲ್ಲಿದ್ದಾರೆ. ಸೊ ಅವರನ್ನ ನೆನೆದು ಕೂಡ ಈ ಸಂದರ್ಭದಲ್ಲಿ ಕಣ್ಣೀರಿಟ್ಟಿರೋದು. ಜೊತೆಗೆ ನನ್ನ ಆರಾಧ್ಯ ದೈವ ನನ್ನ ತಾಯಿ ಅಂತ ಹೇಳಿ ತಾಯಿಯನ್ನ ಕೊಂಡಾಡೋ ಮುಖೇನ ಕಣ್ಣೀರಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಇವತ್ತು ನೆನ್ನೆ ಕೇಳ್ತಾ ಇದ್ದಾರೆ ಹೋಗ್ತಾ ಇದ್ದೀರಪ್ಪ ಅಂತ. ನನಗೆ ಗೊತ್ತಿಲ್ಲ, ಮಂಜಣ್ಣರು ಈಗ ನಮ್ಮ ಮನುಷ್ಯರು ಬರ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ನಮ್ಮ ಮಂಜಣ್ಣರು ಮತ್ತು ಎಸಿವರು. ಆದರೆ ಅವರು ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ದೊಡ್ಡ ನೋಡಿ ಅವ್ರ ಮನೆಗೆ ಬಂದರೆ ನಮ್ಮ ಅರ್ಥ ಮಾಡಿದರು ಬರ್ತಾ ಇದ್ದು ಬೆಳಿಗ್ಗೆ ಒಳ್ಳೆಯದಾಗಿ ಬನ್ನಿ ಅಂತ ಹೇಳಿದೆ. ಅವರು ಬೆಂಗಳೂರಿನ ಮಂಜಣ್ಣರು ಮತ್ತು ಮನುಷ್ಯರು ಬಂದಿದ್ದರು. ನಮ್ಮ ತಾಯಿ ಇವತ್ತು ಇಲ್ಲ, ಅವರು ಯಾರಿಗೂ ಒಬ್ಬರು ಬೆಳೆಸಿಲ್ಲ. ಇವತ್ತು ಅವರಿಗೆ ಬೆಂಗಳೂರಿನಲ್ಲಿ ನಿಲ್ಲಿಸಿ ನಮ್ಮ ತಾಯಿಯ ಅಗಲಿಕೆ ಹೆಸರಿನಲ್ಲಿ ಸಂಪೂರ್ಣ ಪತ್ರಿಕೆಗಳು ಎಲೆಕ್ಟ್ರಾನಿಕ್ ಏನು ಪಡೆದಂಥ ಸಮರ್ಥಕ್ಕಾಗಲ್ಲ. ಇಷ್ಟೇ ಕೊಡುವಲ್ಲಿ ಎಲ್ಲ ಸುಮಾರು 41 ಸಮಾಜದಲ್ಲಿ ನಮ್ಮ ತಾಯಿಯ ಶ್ರದ್ಧಾಂತ ಸಭೆ ಸೇರಿದ್ದೀವಿ. ಅದಕ್ಕೆ ನಾನು ಯಾವ ರೀತಿ ನಿಮಗೆ ತೀರ್ಸೋದು ಕೂಡ ನಮ್ಗೆ ಗೊತ್ತಿಲ್ಲ. ನಿಮಗೆ ನಾವು ಜೀವನದಲ್ಲಿ ಕೊಡುವ ಜನತೆ ನಾವು ಸದಾಕಾಲದ ಜೊತೆ ಇರ್ತೀವಿ ಅಂತ ಹೇಳಿ ನಮ್ಮ ಕುಟುಂಬ ಸ್ವಾಮಿಗಳ ಅನುಮತಿ ಕೇಳಿ ಮತ್ತು ಇದ್ದಿದ್ರೆ ಕುಮಾರಸ್ವಾಮಿ ನಮ್ಮ ತಾಯಿಯ ಸಮಾಜಕ್ಕೆ 3 ಗಂಟೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ರೋಗಗಳಿಂದ ಯಾರ ಅಗತ್ಯ ಮಾಡಿಕೊಂಡು ಅಂತ ಹೇಳಿ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಎಲ್ಲ ಮಕ್ಕಳಿಂದ ಹಿರಿಯರಿಗೆ ಇಲ್ಲಿ ನೆಲೆಸಿರುವ ಎಲ್ಲ ಹಿರಿಯ ಹೆಣ್ಣುಮಕ್ಕಳಿಗೂ ಎಲ್ಲರಿಗೂ ನೋಡಬೇಕು ಈ ಮುಂದಿನ ಸರ್ತಿ ನಾನು ಹೇಳಬಾರ್ದು. 50 ವರ್ಷಗಳಲ್ಲಿ ನಾವು ಅದನ್ನು ಯಾವ ರೀತಿ ಇಂಥ ಒಂದು ಸಂದರ್ಭದ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಭರತ್, ಏನ್ ಮಾತಾಡಿದ್ರು ಈ ಸಂದರ್ಭದಲ್ಲಿ ರೇವಣ್ಣ ಅವರು? ನೋಡಿದ್ರೆ ಬಹಳ ಭಾವುಕರಾಗಿದ್ದಾರೆ. ಕಡೂರಿನಲ್ಲಿ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂದ್ರೆ ಏನು ನುಡಿ ನಮನ ಅಂತಕ್ಕಂಥ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ರೇವಣ್ಣ ಜೊತೆಗೆ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಪಾಲ್ಗೊಂಡಿದ್ದು. ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ರೇವಣ್ಣ ಅವರು ತಮ್ಮ ತಾಯಿಯನ್ನು ನೆನೆದು ಆ ಗಳಗಳನ್ನೇ ಒಂದು ಕಣ್ಣಿಡುವಂತ ಒಂದು ಘಟನೆ ನಡೀತು. ಸೊ ಅದೇ ಸಂದರ್ಭದಲ್ಲಿ ತಮ್ಮ ಪುತ್ರನನ್ನು ಕೂಡ ಪ್ರಜ್ವಲ್ನನ್ನು ಕೂಡ ನೆನೆಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ತಾಯಿ ಆರಾಧ್ಯ ದೈವ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಬಂದವರಿಗೆ ಒಂದು ಉಪಕಾರ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ತಾಯಿಯನ್ನು ನೆನೆದು ರೇವಣ್ಣ ಅವರು ಕಣ್ಣೀರಿಡುವಂತ ಒಂದು ಘಟನೆ ಇವತ್ತು ನಡೀತು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಅವರಿಗೆ ಬೆಂಗಳೂರಿನಲ್ಲಿ ನಿಲ್ಲಿಸಿ ನಮ್ಮ ತಾಯಿಯ ಅದುವಿಗೆ ಹೆಸರಿಲ್ಲದೆ ಸಂಪೂರ್ಣ ಪತ್ರಿಕೆಗಳು ಎಲೆಕ್ಟ್ರಾನಿಕ್ ಏನು ಪಡೆದಂಥ ಸಮರ್ಥಕ್ಕಾಗಲ್ಲ. ಇಷ್ಟೇ ಕೊಡುವ ಎಲ್ಲ ಸುಮಾರು 41 ಸಮಾಜದಲ್ಲಿ ನಮ್ಮ ತಾಯಿಯ ಶ್ರದ್ಧಾಂತ ಸಭೆ ಸೇರಿದೆ. ಅದಕ್ಕೆ ನಾನು ಯಾವ ರೀತಿ ನಿಮಗೆ